ಪ್ರಯಾಗ್ರಾಜ್ನಲ್ಲಿ ಕನ್ನಡಿಗರು ಕೂಡ ಪರದಾಡಿದ್ದಾರೆ. ಕಾಲ್ತುಳಿತದಲ್ಲಿ ಬೆಳಗಾವಿ ಮೂಲದವರಿಗೂ ಕೂಡ ಗಂಭೀರ ಗಾಯಗಳಾಗಿದ್ದಾವೆ. ಬೆಳಗಾವಿಯ 4 ಮಂದಿಗೆ ಕಾಲ್ತುಳಿತದಿಂದ ಗಾಯವಾಗಿದೆ. ದುರ್ಘಟನೆಯ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಕನ್ನಡಿಗ ಭಕ್ತಾದಿಗಳು. ಬೆಳಗಾವಿಯಿಂದ ಕೂಡ ಕುಂಭಮೇಳಕ್ಕೆ ಹೋದಂತಹ ಭಕ್ತಾದಿಗಳಿಗೆ ಗಾಯಗಳಾಗಿವೆ. ಮೌನಿ ಅಮಾವಾಸ್ಯೆ ಇರೋದ್ರಿಂದ ಪುಣ್ಯ ಸ್ನಾನಕ್ಕೆ ಅಂತ ಹೋಗಿದ್ದ ಕನ್ನಡಿಗರು ಅವರಿಗೂ ಕೂಡ ಕಾಲ್ತುಳಿತದಲ್ಲಿ ಗಂಭೀರ ಗಾಯಗಳಾಗಿವೆ. ಇದರ ಭೀಕರತೆಯನ್ನ ಬಿಚ್ಚಿಟ್ಟಿದ್ದಾರೆ ಭಕ್ತಾದಿಗಳು. ಯಾವ ರೀತಿ ಅಲ್ಲಿ ಕಾಲ್ತುಳಿತ ಆಯಿತು, ಏಕಾಏಕಿಯಾಗಿ ಕಾಲ್ತುಳಿತ ಆದಂಥ ಸಂದರ್ಭದಲ್ಲಿ ಅಲ್ಲಿ ಎಷ್ಟು ಜನ ನೆರೆದಿದ್ರು, ಎಷ್ಟು ಜನರಿಗೆ ಗಂಭೀರ ಗಾಯಗಳಾಗಿರೋದು, ಎಷ್ಟು ಸಾವುಗಳು ಸಂಭವಿಸಿರೋದು, ಅಲ್ಲಿನ ಆ ಪರಿಸ್ಥಿತಿ ಹೇಗಿತ್ತು, ಆ ಸಿಚುವೇಶನ್ ಕಂಟ್ರೋಲಿಗೆ ತರೋದಕ್ಕೆ ಹೇಗೆ ಪೊಲೀಸರು ಹರಸಾಹಸ ಪಟ್ಟರು, ಅದೆಲ್ಲದರ ಬಗ್ಗೆ ಕೂಡ ಅಲ್ಲಿನ ಭೀಕರತೆಯ ಬಗ್ಗೆ ಭಕ್ತಾದಿಗಳು ಕನ್ನಡಿಗರು ಬಿಚ್ಚಿಟ್ಟಿದ್ದಾರೆ. आमच्या ह्याच्यातले किती गेले त्यांना सांग. आमच्या घरातले तर आमचे दोघे गेले. माधवी सकाळी बातम्याला ऐकलो खरं आता मी हे करू ಅಂದ್ರೆ ಯಾವಾಗ ಹೋಗಿದ್ರು ಎಷ್ಟು ಜನ ಹೋಗಿದ್ರು ಸಂಡೇ ಹೋಗ್ಯಾರ್ರಿ ಅವ್ರ ನಮ್ಮ ಮನೆಯಾಗಿಂದ ಪಪ್ಪಾರ ಮತ್ತು ಮಮ್ಮಿರು ಹೋಗ್ಯಾರ್ರಿ 2 ಜನ. ಅರುಣ ಮತ್ತು ಕಾಂಚನ್ ಅಂತ. ಹೌದ್ರಿ. ಬೆಳಿಗ್ಗೆ ಫೋನ್ ಮಾಡಿದ್ರ? ಹಾಂ, ಈಗ ಮಾಡಿದ್ರು. ಏನಿಲ್ಲ, ಆರಾಮದಾರ ಅಂತ ಎಲ್ಲರೂ ಅಷ್ಟಂತ ಅಂದಾರ ಅಷ್ಟೇ. ಯಾವಾಗ ಏನು ಕಾಲ್ ತುಳಿತ ಅವಾಗ ಅದು ಎಕ್ಸಾಕ್ಟ್ ಟೈಮಿಂಗ್ ಏನು ಗೊತ್ತಿಲ್ಲ, ಒಟ್ಟು ರಾತ್ರಿ ಆಗೈತಂತ. ಇನ್ನು ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಗಂಟೆಗೆ ಅದೇನು. ನೀವು ಮಾತಾಡಿದ್ರು ಪಾಪ? ಮಾತಾಡಿದ್ರು, ಅಮ್ಮಿ ಜೋಡಿ ಮಾತಾಡಿದೆ. ಈಗ ಒಂದು ಹಾಫ್ ಆನ್ ಅವರ್ ಮೊದಲು ಮಾತಾಡಿದ್ರು. ಏನಿಲ್ಲ, ಈಗ ಅವ್ರು ಇನ್ನೊಂದು ಹಾಸ್ಪಿಟಲ್ದಿಂದ ಇನ್ನೊಂದು ಬೇರೆ ಹಾಸ್ಪಿಟಲಿಗೆ ಹೋಗ್ತಾರೆ. ಒಂದು ಸ್ವಲ್ಪ ಅಲ್ಲಿ ಹೋದ್ಕೂಲೆ ಅಪ್ಡೇಟ್ ಮಾಡ್ತೇನೆ ಅಂದ್ರೆ. ಪಪ್ಪ ಮಮ್ಮಿ ಆರಾಮ? ಎಷ್ಟು ಜನ ಹೋಗಿದ್ದಾರೆ ಇಲ್ಲಿಂದ? ಟೋಟಲ್ ಮೇ ಬಿ ಒಂದು 20-30 ಜನ ಏನೋ ಹೋಗಿರ್ಬೋದು. ನನಗೂ ಎಕ್ಸಾಕ್ಟ್ ಗೊತ್ತಿಲ್ಲ ಎಷ್ಟು ಜನ ಹೋಗ್ಯಾರ ಅಂತ. 23 ಜನ ಹೋಗಿದ್ದಾರೆ? ಇಲ್ಲ, 20-30 ಮಂದಿ ಹೋಗಿರ್ಬೋದು ಮೇ ಬಿ. ಬಸ್ ಹೋಗ್ಯಾರ? ಬಸ್ ಮಾಡ್ಕೊಂಡು ಬಸ್ ಹೋಗ್ಯಾರ. ಫೋಟೋದೇನು ಕಳಿಸಿದಾರೆ? ಏನಿಲ್ಲ ರೀ. ನಿನ್ನೆ ಹೋದಾಗ ಮಾಡ ಏನು? ಸೊ ನಿಮ್ಗೆ ಕಾಂಟ್ಯಾಕ್ಟ್ನಾಗ ಅದಾರ? ಕಾಂಟ್ಯಾಕ್ಟ್ ಇಬ್ರು ಒಂದೇ ಕಡೆ ಅದಾರ, ಬೇರೆ ಬೇರೆ ಕಡೆ ಅದಾರ? ಪಪ್ಪ ಅವರು ಬೇರೆ ಬೇರೆ ಕಡೆ ಅದಾರ. ಬೇರೆ ಬೇರೆ ಕಡೆ. ಯಾವಾಗ ಫೋನ್ ಮಾಡಿದ್ರು? ಈಗ ಒಂದು ಹಾಫ್ ಆನ್ ಅವರ್ ಮುಂಚೆ. ಅಲ್ಲಿ ನಿಮ್ಗೆ ಯಾವಾಗ ಫೋನ್ ಮಾಡಿ ಏನು ಹೇಳಿದ್ರು? ಅವ್ರು ಏನಂದ್ರೆ ನಾವೆಲ್ಲರೂ ಆರಾಮದೇವಿ, ಪಪ್ಪ ಇನ್ನೊಂದು ಹಾಸ್ಪಿಟಲ್ ಕಡೆ ಹೋಗತ್ತೀವಿ, ಅಲ್ಲೂ ಒಂದು ಸ್ವಲ್ಪ ಜನ ಅದಾರ, ಅಲ್ಲಿ ಹೋಗಿ ಫೋನ್ ಮಾಡ್ತೀವಿ ಅಂತ. ಅಲ್ಲಿ ಹೋಗಿ ಮಮ್ಮಿ ಮಾತಾಡಿದ್ರೆ? ಹಾಂ. ಮತ್ತೆ ಓನೇನವ್ರು ಯಾರು ಯಾರು? ಮತ್ತೆ ಇಲ್ಲ ಯಾರು ಓನೇನವ್ರು ಯಾರು ಇಲ್ಲ. ಸೊ ಆರಾಮದಾರ ಪಾಪ? ಭದ್ರದಿನ ಹಾಸ್ಪಿಟಲ್? ಇಲ್ಲ ಇಲ್ಲ, ಸಂಡೇ ಹೋಗ್ಯಾರ್ರಿ ಅವ್ರ. ರವಿವಾರ ದಿವಸ ಹೋಗ್ಯಾರಿ ಅವ್ರ. ಮಾತಾಡಿ ಹೋಗ್ಯಾರಿ ಅವ್ರ ಮನೆ ಒಳಗೆ. ಮತ್ತು ಫೋನ್ ಚಾಲು ಐತ್ರಿ, ಹಂಗೆ ಮಾತಾಡ್ತಾರ್ರಿ. ಹಾಂ, ಖರೆ ಏನಾಗೈತೆ ಅಲ್ಲಿ ನಮ್ಗೆ ಗುರ್ತಿಲ್ಲ. ನಮ್ಗೆ ಟಿವಿ ಒಳಗೆ ನೋಡಿದ್ರಿ, ನಮ್ಗೆ ಭಯ ಅನ್ನಿಸ್ತಿದ್ರಿ. ಖರೆ ಇವ್ರೇ ಅಂತ ನಮ್ಗೆ ಗುರ್ತಿಲ್ಲ, ನಮ್ಮ ಮನೆಯವ್ರಂತ. ಆರಾಮದಾರ ಅಂತ ಫೋನ್ ಮಾಡ್ಯಾರ. ಈಗ ಮತ್ತೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತಾರಂತ ಹೇಳಿದಾರೆ. ರವಿವಾರ ದಿವಸ ಹೋಗ್ಯಾರಿ ಅವ್ರ. ಮಾತಾಡಿ ಹೋಗ್ಯಾರಿ ಅವ್ರ ಮನೆ ಒಳಗೆ. ಮತ್ತು ಫೋನ್ ಚಾಲು ಐತ್ರಿ, ಹಂಗೆ ಮಾತಾಡ್ತಾರ್ರಿ. ಹಾಂ, ಖರೆ ಏನಾಗೈತೆ ಅಲ್ಲಿ ನಮ್ಗೆ ಗುರ್ತಿಲ್ಲ. ನಮ್ಗೆ ಟಿವಿ ಒಳಗೆ ನೋಡಿದ್ರಿ, ನಮ್ಗೆ ಭಯ ಅನ್ನಿಸ್ತಿದ್ರಿ. ಖರೆ ಇವ್ರೇ ಅಂತ ನಮ್ಗೆ ಗುರ್ತಿಲ್ಲ, ನಮ್ಮ ಮನೆಯವ್ರಂತ. ಆರಾಮದಾರ ಅಂತ ಫೋನ್ ಮಾಡಿ. ಬೆಳಗಾವಿಯಿಂದ ಕೂಡ ಅಂದರೆ ಕರ್ನಾಟಕದಿಂದ ಅಂತ ಬಂದಾಗ ಬೆಳಗಾವಿ ಸುತ್ತಮುತ್ತದಿಂದ ಒಂದು 30 ಜನ ಬಸ್ ಮೂಲಕ ಮಹಾಕುಂಭಮೇಳಕ್ಕೆ ಹೋಗಿರೋದು. ಯಾಕೆಂದರೆ ಮೌನಿ ಅಮಾವಾಸ್ಯೆ ಅಂತ ಬಂದರೆ ಈ ದಿನ ಬಹಳ ಸ್ಪೆಷಲ್ ಆಗಿರೋದ್ರಿಂದ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಅದೇ ರೀತಿ ನಮ್ಮ ಕನ್ನಡಿಗರು ಕೂಡ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಹೋಗಿರುವಂಥ ಕನ್ನಡಿಗರೇನಿದ್ದಾರೆ ಈ ಕಾಲ್ತುಳಿತದ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದ್ದಾರೆ, ಹೇಗಾಯಿತು ಏನು ಕತೆ ಅಂತ. ಅವರಿಗೂ ಕೂಡ ಗಾಯಗಳಾಗಿದ್ದಾವಂತೆ. ಇನ್ನು ಅವರ ಕುಟುಂಬಸ್ಥರನ್ನು ನಮ್ಮ ಪ್ರತಿನಿಧಿ ಮಾತನಾಡಿಸಿರೋದು, ಅಂದರೆ ಫೋನ್ ಮಾಡಿದ್ರ ಅವರು, ಹೇಗಿದ್ದಾರಂತೆ, ಸೇಫ್ ಆಗಿದ್ದಾರಾ, ಏನು ಕತೆ ಅಂತ. ಆಸ್ಪತ್ರೆಗೆ ಹೋದಾಗಲೂ ಕೂಡ ಅಲ್ಲಿ ಜನಜಂಗುಳಿ ಅಂತೆ, ಬೇರೆ ಬೇರೆ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡೋದನ್ನ ನೀವು ಗಮನಿಸಿದ್ರಿ. ಈ ದುರ್ಘಟನೆ ಆಗಿದೆಯಲ್ಲ, ಅದಕ್ಕೆ ಅನೇಕರ ಸಂತಾಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆಗಬಾರ್ದಾಗಿತ್ತು, ಆಗೋಯ್ತು ಅಂತೇಳಿ. ಇದೇ ರೀತಿ ಬೆಂಕಿ ಅವಘಡ ಕೂಡ ಆಗಿತ್ತು. ಅಂದರೆ ಬಹಳ ಅಪಾರ ಸಂಖ್ಯೆಯಲ್ಲಿ ಜನ ಸೇರುವಂಥ
ಮಹಾಕುಂಭ ಮೇಳ ಇದು. ಎಷ್ಟು ಜನ ಬರ್ತಾರೆ ಅಂತ ಅಂದಾಜು ಕೂಡ ಮಾಡೋದಕ್ಕಾಗಲ್ಲ. ನೋಡಿ, ಮೊದಲನೇ ದಿನ ಮಹಾಕುಂಭ ಮೇಳದಲ್ಲಿ ಆ ಪುಣ್ಯ ಸ್ನಾನ ಆಯ್ತಲ್ಲ, 3.4 ಕೋಟಿ ಸಮಥಿಂಗ್ ಅಷ್ಟು ಜನ ಬಂದು ಪುಣ್ಯ ಸ್ನಾನವನ್ನು ಮಾಡಿದ್ದು. ಹಾಗಾಗಿ ಬಹಳ ಜನ ಬರ್ತಾರೆ. ಇಷ್ಟು ಬರ್ತಾರೆ ಜನರಂತ ಅದು ನಿರೀಕ್ಷೆ ಕೂಡ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಭದ್ರತೆಯನ್ನು ಕೂಡ ಮಾಡಬೇಕು ಅಂದರೆ ಸಾಕಷ್ಟು ಕಷ್ಟ. ಬಟ್ ಆ ಸವಾಲನ್ನು ಉತ್ತರ ಪ್ರದೇಶದ ಸರ್ಕಾರ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೋದಿತ್ತು, ಇನ್ನೂ ಅಚ್ಚುಕಟ್ಟಾಗಿ. ಬಟ್ ಇಲ್ಲಿ ಒಂದು ರೀತಿ ವೈಫಲ್ಯ ಕಂಡು ಬಂದಿದೆ ಅಂತ ಅನೇಕ ಅಂದರೆ ಭಕ್ತಾದಿಗಳು, ಸಾರ್ವಜನಿಕರು ಆಕ್ರೋಶ ಹೊರ ಹಾಕ್ತಿದ್ದಾರೆ. ಎಸ್, TV5 ಜೊತೆ ಮಾತನಾಡೋದಕ್ಕೆ ಗುರುಸ್ವಾಮಿ ಇದ್ದಾರೆ. ಅಂದರೆ ಈ ಕನ್ನಡಿಗರು ಮಹಾಕುಂಭಮೇಳಕ್ಕೆ ಏನು ಹೋಗಿದ್ದಾರೆ, ಅಲ್ಲಿ ಈ ದುರ್ಘಟನೆ ಆಯ್ತಲ್ಲ ಅದ್ರ ಬಗ್ಗೆ ಮಾತನಾಡೋದಕ್ಕೆ. ಸರ್ ನಮಸ್ತೆ. ಓಕೆ, ಮತ್ತೊಮ್ಮೆ ಸಂಪರ್ಕ ಮಾಡೋಣ. ಸದ್ಯಕ್ಕೆ ಈ ರೀತಿಯಾಗಿ ಕನ್ನಡಿಗರು ಕೂಡ ಅಲ್ಲಿ ಸಿಲ್ಕ್ ಹಾಕ್ಕೊಂಡಿದ್ರು. ಅಂದರೆ ಈ ಕಾಲು ತುಳಿತ ಏನು ಆಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಅವರು ಕೂಡ ಅಲ್ಲೇ ಇದ್ದರು. ಯಾವ ರೀತಿ ಕಾಲು ತುಳಿತ ಆಯಿತು, ಹೇಗೆ ಏಕಾಏಕಿಯಾಗಿ ಇಂತಹ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಏನು ಕಾರಣ, ಅಂದರೆ ಜನರು ಏಕಾಏಕಿಯಾಗಿ ನುಗ್ಗಿಬಿಟ್ರು. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಗುರುಸ್ವಾಮಿ. ಸರ್ ನಮಸ್ತೆ. ಸರ್ ಕೇಳಿಸ್ತಿದ್ಯಾ? ಕೇಳಿಸ್ತದೆ ಮೇಡಮ್. ಸರ್, ಈ ಮಹಾಕುಂಭಮೇಳ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಹೋಗಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನೋದಿರುತ್ತೆ. ಬಟ್ ಇಂತಹ ದುರ್ಘಟನೆ ಸಂಭವಿಸ್ಬಿಟ್ಟಿದೆ. ನೀವೀಗ ಸದ್ಯಕ್ಕೆ ಹೇಗಿದ್ದೀರಾ, ಹೇಗಾಯಿತು ಇದು ಘಟನೆ? ಅದು ಮೇಡಮ್ ಜಾಸ್ತಿ ಜನ ಇದೆಲ್ಲ ಪಬ್ಲಿಕ್ ಭಾಳ ಇದೆ, ಏನ್ ಮಾಡಪ್ಪ ಎಲ್ಲ ಅಷ್ಟೇ ಅಂದ್ರೆ ಜನ ಭಾಳ ಇದೆ. ಪಾರ್ಕಿಂಗ್ ಸುದಕ ಒಂದೊಂದ್ಸರಿ 40 ಕಿಲೋಮೀಟರ್ ದೂರ ಇದ್ದಾರೆ ಮೇಡಮ್. ಹಂಗಿಂದ ನಡ್ಕೊತ ಹೋಗ್ತಾರೆ. ಯಾಕಂದ್ರೆ ನಡ್ಕೊಂಡು ಹೋಗಿ ಆ ಕಡೆ ದರ್ಶನ ಮಾಡ್ಬೇಕಂದ್ರೆ ಭಾಳ ಪಬ್ಲಿಕ್ ಇದೆ. ಹಾಗಾಗಿ ಪಬ್ಲಿಕ್ ಜಾಸ್ತಿ ಆಗಿ ಇದಾಗಿದೆ ಮೇಡಮ್. ಆ ಸಂದರ್ಭದಲ್ಲಿ ಘಟನೆ ಆಗುವಾಗ, ಕಾಲು ತುಳಿತ ಆಗುವಾಗ ನೀವು ಅಲ್ಲೇ ಇದ್ರೆ ನಿಮ್ಗೂ ಗಾಯಗಳಾಗಿದ್ಯಾ? ಇಲ್ಲ ಮೇಡಮ್, ನಾನು ದೂರ ಇದ್ದೆ ಅವಾಗ. ಹಾ ದೂರದಲ್ಲಿದ್ರಿ. ಬಟ್ ಇದು ಹೆಂಗ್ ನಿರ್ವಹಣೆ ಮಾಡಿದ್ರು ಸರ್ ಅಲ್ಲಿ ಪೊಲೀಸರು? ಅಂದ್ರೆ ಬಹಳ ಭಕ್ತಾದಿಗಳು ಬಂದಿರ್ತಾರೆ, ಕಂಟ್ರೋಲ್ ಮಾಡೋದು ಕಷ್ಟ. ನಾನೇ ಫಸ್ಟ್ ಹೋಗಿ ಸ್ನಾನ ಮಾಡಬೇಕು, ಪುಣ್ಯ ಸ್ನಾನದಲ್ಲಿ ಮಿಂದೇಳ್ಬೇಕು ಅಂತ ಇದ್ ಮಾಡ್ತಿರ್ತಾರೆ. ಅದು ಹೆಂಗಿತ್ತು ಘಟನೆ ಅಂತ? ಘಟನೆ ಜಸ್ಟ್ ಅಂದ್ರೆ ಪಬ್ಲಿಕ್ ಜಾಸ್ತಿ ಇಲ್ಲ ಮೇಡಮ್, ತೂತದಿಂದ ಇದಾಗಿದೆ ಮೇಡಮ್. ಹಾ ಮೇಡಮ್. ಒಂದ್ ರೀತಿ ಕರಾಳ ಪರಿಸ್ಥಿತಿ ಅಲ್ವಾ ಸರ್? ಭಾಳ ಕರಾಳ ಪರಿಸ್ಥಿತಿ. ನಾವು ಬಂದಿದೆ ಮೇಡಮ್. ನಾನು ಬಿಟ್ಟು ಊರು 4 ದಿನ ಆಯ್ತು. ನಾವ್ ಇಲ್ಲಿ ಬಂದು ನಿನ್ನೆ ಮಧ್ಯಾಹ್ನ 12 ಗಂಟೆ 1 ಗಂಟೆ ಬಂದಿದೆ ಮೇಡಮ್. ನಾವು ಗಾಡಿ ಪಾರ್ಕಿಂಗ್ ಒಳಗಡೆ ಬಿಟ್ಟಿಲ್ಲ, ದೂರ ಹೋಗ್ಬೇಕಂತ 20 ಕಿಲೋಮೀಟರ್ ದೂರ ಇದೆ ಮೇಡಮ್. ಪ್ರಯಾಗದಿಂದ ಪ್ರಯಾಗ ಕಡೆ ಇದೀವಿ ಮೇಡಮ್. ನಿಮ್ ಜೊತೆಗೆ ಎಷ್ಟು ಜನ ಬಂದಿರೋದು ಸರ್? ನೀವು ಇಲ್ಲಿಂದ ನಾವು 7 ಜನ ಇದ್ದೇವೆ. ನಮ್ಮ ತಮ್ಮದ್ರು 4 ಜನ, ನಮ್ಮ ಫ್ರೆಂಡ್ಸ್ 2 ಜನ, ಮಾವ ಒಬ್ರು, 7 ಜನ ಇದ್ದೀವಿ ನಾವು. ಒಟ್ಟು 7 ಜನ ಇದ್ದೀರಾ? ಹಾ ರೀ ಮೇಡಮ್. ಇವಾಗ ನೀವು ಇಲ್ಲಿಂದ ಹೊರಟಿದ್ದೆ ಯಾವಾಗ, ರೀಚ್ ಆಗಿದ್ದೆ ಯಾವಾಗ? ನಾವು ಮೇಡಮ್ ಕಡೆ ಬಟ್ಟೆಗೆ 24 ಡೇಟ್ ಬಿಟ್ಟಿದ್ದೇವೆ ರೀ. ಅಲ್ಲಿ ಶನಿ ಶಿಗ್ನಾಪುರ, ಶಿರಡಿ, ಓಂಕಾರೇಶ್ವರ, ತ್ರಂಬಕೇಶ್ವರ, ಜ್ಯೋತಿರ್ಲಿಂಗ, ಉಜ್ಜಯಿನಿ ನೋಡ್ಕೊಂಡು ಈ ಕಡೆ ಬಂದ್ರಿ ಮೇಡಮ್ ಶಿರಡಿ. ಇವಾಗ ಪುಣ್ಯ ಸ್ನಾನ ಆಯ್ತಾ ಸರ್ ನಿಮ್ದು? ಹೆಂಗಿತ್ತು? ಆಗಿದೆ ಮೇಡಮ್. ಬೆಳಗ್ಗೆ ನಾವು ಚೆನ್ನಾಗಿತ್ತು ಮೇಡಮ್. ನಮ್ದು ಸ್ವಲ್ಪ ನಾವು ಕುಂಭಮೇಳಕ್ಕೆ ನಮ್ಗೆ ಸ್ವಲ್ಪ ದೂರ ಇದೆ ಮೇಡಮ್. ಯಾಕಂದ್ರೆ ಜನ ಜಾಸ್ತಿ ಇದೆ ಅಂತ ಗೊತ್ತಾಯ್ತು ನಮ್ಗೆ. ಹಂಗಾಗಿ ಆ ಕಡೆ ಆ ಸೈಡ್ ಹೋಗ್ಲಿಲ್ಲ ನಾವು. ಈ ಸೈಡ್ ಇಂದ ತುಂಬ ಸ್ನಾನ ಮಾಡಿದೆ ಮೇಡಮ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇದು ಎಲ್ರು ಕನ್ಸಾಗಿರುತ್ತೆ ಹಂಗಾಗಿ. ಇಲ್ಲ ಚೆನ್ನಾಗಿತ್ತು ಮೇಡಮ್. ಅಂದ್ರೆ ಪಬ್ಲಿಕ್ ಜಾಸ್ತಿ ಇತ್ತು ಮೇಡಮ್. ನಾವು ಫಸ್ಟ್ ಟೈಮ್ ಬಂದಿರೋದು. ಮೇಡಮ್. ಓಕೆ, ನಿಮ್ ಜೊತೆಗಿದ್ದವರೆಲ್ಲ ಸೇಫ್ ಆಗಿದ್ದಾರೆ ಸರ್? ಎಲ್ಲ ಸೇಫ್ ಇದ್ದಾರೆ ಮೇಡಮ್, ಸೇಫ್ ಚೆನ್ನಾಗಿದ್ದೀವಿ. ಓಕೆ, ಥ್ಯಾಂಕ್ ಯು ಸರ್ TV5 ಜೊತೆ ಮಾತನಾಡಿದ್ದಕ್ಕೆ. ಎಸ್, ಪ್ರಯಾಗ್ರಾಜ್ನಿಂದ ನಮ್ಮ ಕನ್ನಡಿಗ ಭಕ್ತಾದಿ ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಯಾವ ರೀತಿಯಲ್ಲಿ ಕುಂಭಮೇಳದಲ್ಲಿ ಕಾಲು ತುಳಿತಾ ಆಯಿತು ಅಂತ. ಅಂದರೆ ಎಷ್ಟೇ ಭದ್ರತೆ ಇದ್ರೂ ಕೂಡ ಜನರನ್ನ ಕಂಟ್ರೋಲ್ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಏಕಾಏಕಿಯಾಗಿ ನುಗ್ಗಿಬಿಡ್ತಾರೆ. ಹಾಗಾಗಿ ಆಗಿರೋ ಘಟನೆ ಇದು.